ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇಲ್ಲಿ ಒಬ್ಬ ರೈತರಿಗೆ ಔಷಧನ ಕೊಟ್ಟಿದ್ದು ಯಾವ ಥರ ರಿಸಲ್ಟ್ ಬರೋದಂತ ರೈತನ ಪರಿಚಯ ಮಾಡ್ಕೊಂಡು ಕೇಳೋಣ್ರಿ. ಸರ್ ನಮಸ್ಕಾರ, ತಮ್ಮ ಹೆಸರು? ಅದೃಷ್ಟಪ್ಪ ಕುರಿ. ಸರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಬಳಸಿದ್ರಲ್ರಿ, ನಿಮ್ಗೆ ಯಾರು ಅಗ್ರಿಕಲ್ಚರ್ ಪ್ರಾಡಕ್ಟ್ ವೆಜಿಟೇಬಲ್ ಪ್ರಾಡಕ್ಟ್ ಬಳಸಂತ ಹೇಳ್ತಾರೆ? ಇದನ್ನ ನಮ್ಮ ಮಾವಾರ ನಮಗೆ ಏನು ಹೇಳಿದ್ರಿ, ನಾವು ಕಡ್ಲಿಗೆ ಏನು ಹೊಡೆದನ್ನು ನೋಡಕ್ ಬಾಳದನ ಅಂತ ಕರೆದ್ರಿ. ಯಾವ ಥರ ತುರ್ಕರ್ಸಿ ಕೇಳಿ ಅವರ ಹೊಲದಲ್ಲೇ ಕಡ್ಲಿಗೆ ರಿಸಲ್ಟ್ ಅನ್ನ ನೋಡಕ್ ಹೋದ್ರಿ ಸರ್. ನೋಡಕ್ ಯಾವ ಥರ ಬಂದಿತ್ತು ಸರ್ ಕಡ್ಲಿ ರಿಸಲ್ಟ್ ಅಲ್ಲಿ? ಕಡ್ಲಿಗೆ ಹೋದ್ರಿ ನೋಡಿದ್ದೆ, ಈ ವರ್ಷ ನೋಡಿದ್ದ ಭಾಳ ಫರ್ಕ್ ಆಗಿತ್ತು. ಈ ಮಾವ ಯಾವ ಎಣ್ಣೆ ಹೊಡೆದೆ ಅಂತ ನಾ ಕೇಳಿನ್ರಿ ಅವ್ರು ಏನಿದ್ರು ವೆಸ್ಟೇಜ್ ಎಣ್ಣೆ ಹೊಡೆದನ ಇದಕ್ಕ ನೀನು ಕಬ್ಬಿಗೂ ಬಳಸಿ ನೋಡೋದನ್ನ ಟೆಸ್ಟ್ ಮಾಡಿ ಅಂತೇಳಿ ಅಂತಂದ್ರೆ. ಕಬ್ಬಿಗೂ ಬಳಸಿ ನೋಡಂತಂದ್ರೆ ಅವಾಗ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸರ್. ನೀವು ಅವಾಗ ಕಾಂಟ್ಯಾಕ್ಟ್ ನಾವು ನಿಮ್ಮನ್ನ ಮಾಡಿ. ಈಗ ನಮ್ಮ ಪ್ರಾಡಕ್ಟ್ ನಾವು ಬಳಸಿರಲ್ಲ ಸರ್, ಇವಾಗ ನಿಮ್ಗೆ ಯಾವ ಥರ ಅನ್ಸುತ್ತೆ ಸರ್ ಪ್ರಾಡಕ್ಟ್ ಹಾಕಿದ್ರಿ ಅದು ಹಾಕಿನಾರೆ ನಿಮ್ದು ಪ್ರಾಡಕ್ಟ್ ಹಾಕಂತಲೇ ರೆಂಟಿಗಿರಿ ಹಾಕಂತ ಮಣ್ಣ ಮುಚ್ಚಿ ನೀರ್ ಬಿಟ್ಟಿನ್ರಿ. ನೀರ್ ಬಿಟ್ಟು ಒಂದು 15-16 ದಿನದಾಗ ಭಾಳ ಅಂದ್ರೆ ಫರ್ಕ್ ಆಗಿ ಹೋಗ್ತಾರೆ. 15 ದಿನಕ್ಕೆ ಅಂದ್ರೆ ಕಬ್ಬಿನಲ್ಲಿ ಬದಲಾವಣೆ ಬರಕತ್ತೆ, ಭಾಳ ಬದಲಾವಣೆ ಬಂತು. ನೀವು ಬದಲಾವಣೆ ಬರತ್ತ ಯಾವ ತರ ಗೊತ್ತಾಯ್ತು ಸರ್? ಅಂದ್ರ ಹೊಲ್ದಾಗ ಅಡ್ಡಾಡಿರ ಇದು ಆದ್ರ ಮಣ್ರಿ ನೋಡಿರ ಮಣ್ಣ ಬಳ ಅನ್ನಕತ್ರಿ, ಆನಂತರ ಮರಿ ಪ್ರಮಾಣ ಜಾಸ್ತಿ ಬರಾಕೈತಿ. ಮರಿ ಪ್ರಮಾಣ ಕೂಡ ಜಾಸ್ತಿ ಬರಾಕೈತಿ. ಆಮ್ಯಾಗ ನಿಮ್ ಬಾಜು ಹೊಲ್ದವ್ರು ಕೂಡ ನಿಮ್ ಹಿಂಬಾಲೆ ಕಬ್ಬು ಕಟ್ಟಿದ್ದಾರೆ. ನಾವು ನಮ್ಕ ಇನ್ನ 2-4 ಫಸ್ಟ್ ಅದನ್ನ ಮೊದಲ 4 ದಿನ ಮುಂಚಿತವಾಗಿ ಕಬ್ಬು ಕಟ್ಟಿದ್ದಾರೆ. ಅವ್ರು ಹೊಲಕ್ಕೆಲ್ಲ ಮೆಹನತ್ ಮಾಡ್ತಾರೆ ಎಲ್ಲಾರೇ ಮಾಡ್ತಾರಲ್ಲ, ಮೆಹನತ್ತೆಲ್ಲ ಹೊಲಕ್ಕೆಲ್ಲ ಮಾಡ್ತಾರ. ನೀರೆಲ್ಲ ಸಿಮರಿ ಹೊಳ್ಳಿ ನೀರು ಮತ್ತೆ ಇನ್ನೊಂದು 1.5 ತಿಂಗಳು ನೀರು ತಪ್ಪಿನಾರ. ನೀರ್ ಅದಾಗ ಬಿರ್ತೀನಿ ಕತ್ರಿ ಅಂದ್ರೆ ಅಲ್ಲಿ ನಮ್ದು ಕೆಲ್ಪಿಸ್ ಒಂದು ನೀರಾಗ್ರಿ ತೆಗಿಯಾಕ ಬರಲಿಲ್ಲ. 1.5 ತಿಂಗಳು ನೀರು ತಪ್ಪೈತಿ ನೋಡ್ರಿ. ನೋಡ್ರಿ 1.5 ತಿಂಗಳು ನೀರು ತಪ್ಪೈತಿ ಕೂಡ ಕಬ್ಬಿ ತರ ಚೆನ್ನಾಗೈತಿ ಸರ್. ವಿಚಾರ ಮಾಡಿ ಸರ್, ಈಗ 1 ತಿಂಗಳು ನೀವು 1 ಎಕರೆಗೆ ಬರ್ತಾನೆ ಎಂದ ಮುಂದೆ ಮಾಡತ್ತೀರಿ. ಈಗ ರಿಸಲ್ಟ್ ನೋಡ್ಕೊಂಡು ಏನ್ ಮಾಡಾರಿ ಮುಂದೆ? ಈಗ ಇದನ್ನ ರಿಸಲ್ಟ್ ನೋಡಿದಿಂದ ನಾ ಹತ್ತು ಕಡೆ ಹೊಲ ಐತೆ ನಂದು ಇನ್ನೊಂದು 4 ಎಕರೆ ನಂದು ಈಗ ದ್ಯೂ ಮರ ಹಾಕೈತ್ರಿ. ನಂದು ಆ ಟೆಲ್ಪಿ ಸರ್ದಕ್ಕ ಈ ಗೊಬ್ಬರ ಅಲ್ಲಿ ಬಳಸಿದ್ರ ನನ್ ಗೊಬ್ಬರ ಕಬ್ಬು ನೆಲಕ್ಕೆ ಕತ್ತಿರ್ಕಿಲ್ಲ. ಆ ಕಡೆ ಕಬ್ಬು ಸ್ವಲ್ಪ ಬಾಯ್ತಿರಿ. ಈಗ ಬಳಸಲಿಲ್ಲ ಕಬ್ಬೆಲ್ಲ ನಡಗೈತೆ ಸರ್. ನಲಿಗೆ ಈಗ ನೀವು 1.5 ತಿಂಗಳು ನೀರು ಬಿಟ್ಟಿಲ್ಲ ಅಂದ್ರೆ ಹಸಿ ಕಬ್ಬನ್ನ ಹಿಡ್ದೈತೆ ಸರ್. ಹಸಿ ಹಿಡ್ದೈತೆ ಹಿಡ್ದೈತಿ. ನೀವು ನೋಡ್ರಲ್ಲ ಬಾರಿ ಮಣ್ಣು 1.5 ತಿಂಗಳು ನೀರು ಬಿಟ್ಟಲ್ಪ ಅಂತಂದ್ರು ಕಬ್ಬು ಬಾಡಿಲ್ಲ. 4 ಮಂದಿ ರೈತರಿಗೆ ಹೇಳಿದವ್ರು ಏನ್ ಹೇಳ್ತಾರೆ ಸರ್? ಗೊಬ್ಬರ ಬಳಸಂತ ಹೇಳ್ತಾರ ನಾವು. ಗೊಬ್ಬರ ಬರ್ತಂತ ಹೇಳ್ತಾರೆ. ನಾ ಬೇಕಾರೆ ನಾ ಅದನ್ನ ಬಳಸಂತ ಹೇಳ್ತಾರೆ. ಈಗ ಅವರೆಲ್ಲ ಪೌಡ್ರಿಗೆ ಕೊಟ್ಟಿರಿ ಸರ್. ಅವ್ರು ಕಬ್ಬು ನೀವು ಬೆಳೆಸಿರೋ ಸರ್? ಯಾವ ಥರ ಬಂದ ಸರ್ ರಿಸಲ್ಟ್ ನಿಮಗೆ? ನಮ್ದು ಬಾಳ್ಸು ನಿಮಗೆ ನಮ್ಮ ಬಸವರಾಜ್ ಗುರ್ಕಟ್ಟೆ ಅವ್ರು ಔಷಧ ಕೊಟ್ಟಿದ್ರಿ. ಚಲೋ ಆಯ್ತಲ್ರಿ ಎಲ್ಲಾರೇ? ಮತ್ತೆ ಈಗ ಅವ್ರಿಗೆ ಏನು ಹೇಳ್ತಾರೆ? ಚೆನ್ನಾಗಿದೆ ನಾವು ಕಬ್ಬು ಹಂಗಲ್ರಿ ನೀವು ನೋಡ್ರಿ ಹೇಳ್ಬಿಡ್ರಿ ಅವ್ರಿಗೊಂದು ಏನಿಲ್ಲ, ಇದೇನು ರಿಸಲ್ಟ್ ಬಂತಲ್ಲ 4 ಮಂದಿ ರೈತರು ಟ್ಯೂಷನ್ ಹೋಗ್ಬಿಡ್ರಿ ಸರ್. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ಒಂದು ಬದಲಾವಣೆ ಭಾಳ ಮಂದಿ ತಿಳ್ಕೊಂಡ್ರಿ. ಈಗ ಈಗ ಒಬ್ಬ ಬರಾಕ್ ಖರ್ಚು ನೋಡೋದಾದ್ರೆ ಸರ್, ಖರ್ಚು ನೋಡೋದಾದ್ರಿ ಸರ್ಕಾರಿ ಗೊಬ್ಬರಕ್ಕೆ ಇದಕ್ಕೆ ಭಾಳ ಫರ್ಕ್ ಐತ್ರಿ. ಅಂದ್ರೆ 8-10 ಸಾವಿರ ಖರ್ಚು ಮಾಡ್ತಿದ್ವಿ ನೋಡ್ರಿ ಸರ್ಕಾರಿ ಗೊಬ್ಬರಕ್ಕೆ. ಈಗ ಇದಕ್ಕೆ ನಾವೇನು ಭಾಳ ಖರ್ಚು ಮಾಡಿಲ್ರಿ. ಒಂದು 30-50 ರೂಪಾಯಿ ಕೊಟ್ಟು ಆ ಗೊಬ್ಬರ ತಂದವ್ರಿ. ಆ ನಂತರ ಅದ್ರ ಹಿಂಬಾಲಿ ಒಂದು 20 ಗೊಬ್ಬರ 1200 ರೂಪಾಯಿ ಐತ್ರಿ. ಅದು 4700 ರೂಪಾಯಿ ಬಂದತ್ರಿ. 4700 ರೂಪಾಯಿ ಬಂದೈತಿ. ಇಲ್ಲ ಉಳ್ಕಿದವ್ರು 10 ರೂಪಾಯಿ ಖರ್ಚು ಮಾಡಿ ಉಳ್ಕಿದ್ದವ್ರು ಖರ್ಚು ಕಡಿಮೆ, ಹೊಳ್ಳಿ ಭೂಮಿ ತಾಕತ್ತು ಉಳಿತೈತಿ, ಹೊಳ್ಳಿ ಇಳುವರಿ ಪ್ರಮಾಣ ಚೆನ್ನಾಗಿ ಬರೋದು.